ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾವುದೇ ಸಿವಿಲ್ ಕೇಸ್ನಲ್ಲಿ ನಾವು ರಿಲೀಫ್ ಅನ್ನ ಕೇಳಿಕೊಂಡು ಪ್ಲೇಂಟ್ ಅನ್ನ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿರ್ತೀವಿ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಕೊಟ್ಟಿರುವಂತಹ ಪ್ಲೇಂಟ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಆಗಿರ್ಬೋದು ಅದರಲ್ಲಿ ಕಾಸ್ ಆಫ್ ಆಕ್ಷನ್ ಇರೋದಿಲ್ಲ, ಅಥವಾ ನಾವು ಕೇಳಿರುವಂತಹ ರಿಲೀಫ್ ಅಂಡರ್ ವ್ಯಾಲ್ಯೂ ಆಗಿರುತ್ತೆ, ಅಥವಾ ನಾವು ಕೇಳಿರುವಂತಹ ರಿಲೀಫ್ ಪ್ರಾಪರ್ ವ್ಯಾಲ್ಯೂ ಇಂದ ಕೂಡಿರೋದಿಲ್ಲ, ಅಥವಾ ಪ್ಲೇಂಟ್ ನಲ್ಲಿರುವಂತಹ ನಮ್ಮ ಸ್ಟೇಟ್ಮೆಂಟ್ಗಳು ಕಾನೂನಿಂದ ಬಾರ್ ಆಗಿರ್ತವೆ, ಅಂದ್ರೆ ಅವುಗಳಿಗೆ ಕಾನೂನಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇರೋದಿಲ್ಲ, ಅಥವಾ ನಾವು ಕೋರ್ಟ್ಗೆ ಆ ಒಂದು ಪ್ಲೇಂಟ್ ಅಥವಾ ಒಂದು ಅಪ್ಲಿಕೇಶನ್ ನ ಡುಪ್ಲಿಕೇಟ್ ಪ್ರತಿಯನ್ನ ಕೊಟ್ಟಿರೋದಿಲ್ಲ, ಮತ್ತು ನಮ್ಮ ಅಪ್ಲಿಕೇಶನ್ ಡಿಫೆಂಡೆಂಟ್ಸ್ ಅಪೋಸಿಟ್ ಪಾರ್ಟಿಗಳಿಗೆ ಸರಿಯಾಗಿ ತಲುಪದೆ ಹೋದ್ರೆ, ಅಥವಾ ನಾವು ಅವರಿಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ ತಲುಪಿಸದೆ ಹೋದ್ರೆ, ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ಫೈಲ್ ಮಾಡಿರುವಂತಹ ಪ್ಲೇಂಟ್ ಅಥವಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಕೋರ್ಟ್ ತಮಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯವನ್ನ ಕೊಡುತ್ತೆ. ಆ ಸಮಯದ ಒಳಗೆ ನೀವು ಕರೆಕ್ಷನ್ ಮಾಡಿಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ನೀವು ಮಾಡದೆ ಹೋದಾಗ ರಿಜೆಕ್ಟ್ ಆಗುತ್ತೆ, ನಿಮ್ಮ ಕೇಸ್ ಡಿಸ್ಮಿಸ್ ಆಗುತ್ತೆ.